ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇನಪ್ಪ ಏನು ಇಟ್ಟಾರಂತ ವಿಚಾರ ಮಾಡಕತ್ತೀರಿ ಏನ್ರಿ? ಇದಕ್ಕೆ ಸುಳ್ಗಾಯ ಅಂತ ಸ್ನೇಹಿತರೆ, ಮತ್ತೆ ಇದಕ್ಕೆ ಕಡ್ಲಿ ಗಿಡ ಅಂತ ಸ್ನೇಹಿತರೆ. ಉತ್ತರ ಕರ್ನಾಟಕ ಭಾಗದ ರೀತಿ ಸಾಕಷ್ಟು ಸ್ಥಳದಾಗ ಇದನ್ನ ಅಂತ ಬೆಳಿತಾರೆ ಸ್ನೇಹಿತರೆ. ಇದರಿಂದ ಇವತ್ತು ಒಂದು ಅಡುಗೆ ಮಾಡೋಣ್ರಿ, ಒಂದು ರೆಸಿಪಿ ಪಲ್ಯ ಮಾಡೋ ಸ್ನೇಹಿತರೆ. ಅದು ಯಾವ ಪಲ್ಯ ಅಂತ ಈ ವಿಡಿಯೋದಾಗ ವಿಷಯ ಮಾಡೋಣ್ರಿ. ಅದಕ್ಕಿಂತ ಮುಂಚೆ ಇದು ನೋಡ್ರಿ, ಬಿಚ್ಕೋತೀರಿ. ಈಗ ಬಿಚ್ಕೊಂಡು ನಿಂತು ಇದನ್ನು ಸ್ವಲ್ಪ ಪೂರ್ತಿ ಸುಲ್ಕೋತೀರಿ. ಈ ರೀತಿ ಇರುತ್ತಿರೋದು ಈ ಸಂಪೂರ್ಣ ನೋಡ್ರಿ. ಈಗ ತಗೊಳಕತ್ತೆ ನೋಡ್ರಿ, ಈ ರೀತಿ ಸೂಡಿರುತ್ತೆ ಒಂದೊಂದೊಂದು ನೋಡ್ರಿ. ಈ ರೀತಿ ಒಳಗಡೆ ಇರ್ತಾವ್ರಿ, ಈ ರೀತಿ ಒಳಗಡೆ ಕಡ್ಲಿ ಕಾಳುಗಳು ಇರ್ತಾವೆ ಒಳಗಡೆ ಸ್ನೇಹಿತರೆ. ಈಗ ಇದು ಬಿಚ್ಕೊಂಡು ಸುಲ್ಕೋತೀನಿ ಪೂರ್ತಿ. ನಮ್ಮ ಉತ್ತರ ಕನ್ನಡ ಭಾಗದಾಗ ಸಂಕ್ರಾಂತಿ ಬತ್ತಂದ್ರೆ ಸುಳ್ಗಾಯಿ ಕಡ್ಲಿ ಗಿಡ ಏನೈತಿ ಭಾರಿ ಫೇಮಸ್ ಸ್ನೇಹಿತರೆ. ಇದರಿಂದನೇ ನಮ್ಮ ಸಂಕ್ರಾಂತಿ ನಡೀತೈತಿ. ಈ ಸಂಕ್ರಮಣ ಮುಗಿದತ್ತಲ್ಲ, ಸಂಕ್ರಮಣ ವಿಶೇಷವಾಗಿ ನಾವು ಸಾವಳಿಗೆ ಹೋದಾಗ ಅಲ್ಲಿ ನಮ್ಮ ಆತ್ಮೀಯರೊಬ್ಬರು ಇದನ್ನು ಕೊಟ್ಟಾರ ಸ್ನೇಹಿತರೆ. ಈಗ ಇದನ್ನು ಸುಲ್ಕೋತೀನಿ ರೀ, ಸಂಪೂರ್ಣವಾಗಿ ಸುಲ್ಕೊಂಡು ಬಳಿಕ ನಾನು ನಿಮಗೆ ಸಿಗ್ತೀನಿ ರೀ. ಆಮೇಲೆ ನೋಡಿರಿ ಸ್ನೇಹಿತರೆ, ಎಲ್ಲ ನೋಡಿರಿ ಸುಲಗಾಯಿ ಪೂರ್ತಿ ಬಿಚ್ಕೊಂಡಿರಿ. ಒಂದೂವರೆ ಗಂಟೆ 2 ಗಂಟೆ ಟೈಮ್ ಹಿಡಿತ್ರಿ ಇಟ್ಟೆಲ್ಲ ಮಾಡ್ಕೋಬೇಕಾದ್ರೆ. ಈಗ ಏನೈತಿ ಮ್ಯಾಗಿನ ಸಿಪ್ಪಿ ತೆಗೆದು ಈ ರೀತಿ ಕಾಲು ಮಾಡ್ಕೊತೀರಿ. ಇಲ್ಲಿ ಸೈಡ್ ನೋಡಿರಿ, ಈ ರೀತಿ ಕಾಲು ಮಾಡ್ಕೊಂಡ್ವಿ ನೋಡಿರಿ. ಇದೇ ಟೈಪ್ ಏನೈತಿ ಪೂರ ಕಡಲೆ ಏನೈತಿಲ್ಲ ಪೂರ ಕಾಲು ಮಾಡ್ಕೊತೀರಿ. ಹಂಗೆ ಹುರಿದು ತಿಂದ್ರೆ ತುಂಬ ಟೇಸ್ಟಿಗಿರುತ್ತೆ ಇದು. ಈಗ ನೋಡಿ ಸುಲ್ಕೋತೀನಿ ರೀ ಪೂರ್ತಿ ಸ್ನೇಹಿತರು. ನೋಡ್ರಿಗ ಈಗೆಲ್ಲ ಪೂರ್ತಿ ಎಲ್ಲ ಈ ರೀತಿ ಸುಲ್ಕೊಂಡಿನ್ರಿ. ಇದನ್ನಿತ್ತರ ಕಡ್ಲಿ ಐತಿಲ್ಲ ಈ ರೀತಿ ಇತ್ತಲ್ಲ ಪೂರ ಸುಲ್ಕೊಂಡು ಮ್ಯಾಗಿನ ಸಿಪ್ಪಿ ತೆಗೆದು ಕಡ್ಲಿ ಪೂರ ಈ ರೀತಿ ಮಾಡ್ಕೊಂಡು ಸ್ನೇಹಿತರೆ. ಇವು ಕಡ್ಲಿ ಏನೈತಿ ಇನ್ನೂ ಉಳಿದೈತ್ರಿ, ಇದನ್ನು ತೆಗೆದು ಇಡ್ತೀನಿ ರೀ. ತೆಗೆದಿಟ್ಟಿನಂತಿ ಮೇಲೆ ಬರುತ್ತೆ ರೀ. ಕಡಲೆಕಾಳು ಪಲ್ಯ ಮಾಡ್ಕೊಂಡು ನೋಡ್ರಿ, ಎಷ್ಟು ಬೇಕಷ್ಟು ಸುಲ್ಕೊಂಡಿನ. ಈಗ ನೆಕ್ಸ್ಟ್ ದಿನ ಕಡಲೆಕಾಳು ಪಲ್ಯ ಯಾವ ರೀತಿ ಮಾಡೋತ್ತ ನಾನು ನಿಮ್ಗೆ ತೋರಿಸ್ತೀನಿ ರೀ. ಬರ್ರಿ ನೋಡ್ರಿ. ಈಗ ಸ್ನೇಹಿತರಿಗೆ ಹಸಿ ಕಡಲೆಕಾಳಿನ ಪಲ್ಯ ಮಾಡ್ಕೊಳಕ್ಕೆ ನೋಡ್ರಿ 2 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕೋತೀನಿ ರೀ. ಈಗ ಬಾಣಲಿಗೆ ಪಾತ್ರೆ ಇಟ್ಕೊಂಡಿನ್ರಿ, ಪಾತ್ರೆದಾಗ ಐತಿ ಅಡುಗೆ ಎಣ್ಣೆ ಹಾಕೊಂಡಿನ್ರಿ. ಈ ಹಸಿ ಕಡಲೆಕಾಳು ಏನಂತಾರೆ ಸ್ನೇಹಿತರೆ, ಸೀಸನ್ದಾಗ ಮಾತ್ರ ಸಿಗ್ತೈತಿ ರೀ. ಅದು ಏನಂತಾರೆ ಜನವರಿದಾಗ ಮಾತ್ರ ಸಿಗತ್ರಿ. ಇದು ಸಂಕ್ರಮಣ ಹಬ್ಬದಾಗ ಮಾತ್ರ ಸಿಗ್ತೈತಿ. ಬೆಳೆದಿರ್ತಾರಲ್ಲ ಆ ಟೈಮ್ದಾಗ ಮಾತ್ರ ಸಿಗ್ತೈತಿ ಸ್ನೇಹಿತರೆ. ಈ ಸ್ನೇಹಿತರೆ 1 ಸ್ಪೂನ್ ಆಗೋಟ್ಟು ಸಾಸಿವೆ ಹಾಕೊಂಡಿನ್ರಿ. ಜೀರಿಗೆ ಹಾಕೋತೀನಿ ನೋಡಿ ಸ್ನೇಹಿತರೆ. ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕ್ರಿ. ಎಣ್ಣೆ ಕಾದ ಬಳಿಕ ಸಾಸಿವೆ ಜೀರಿಗೆ ಚಟಪಟ ಅಂತೈತಿ ರೀ. ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ, 1 ಗಡ್ಡೆ ಬೆಳ್ಳುಳ್ಳಿ ಚುಳ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ ರೀ. ಈರುಳ್ಳಿ ಉಳ್ಳಾಗಡ್ಡಿ ಹಾಕೋತೀನಿ ಸ್ನೇಹಿತರೆ. 1 ಉಳ್ಳಾಗಡ್ಡಿ ಹೊಡ್ಕೊಂಡಿನಿ ಸಣ್ಣಂಗೆ ಈರುಳ್ಳಿ ರೀ, ಅದನ್ನು ಕೂಡ ಹಾಕೋತೀನಿ ಅಂತ. ಈಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಹಸಿ ಕಡ್ಲಿಕಾಳ ಆರೋಗ್ಯಕ್ಕೆ ತುಂಬ ಒಳ್ಳೆ ಸ್ನೇಹಿತರೆ. ಇದು ಪ್ರತಿಯೊಬ್ಬರು ಕೂಡ ಸೇವನೆ ಮಾಡಬೇಕಿದ್ದ ಹಸಿ ತರಕಾರಿಗಳಾಗಲಿ ಹಸಿ ಕಾಳುಗಳಾಗಲಿ ಪ್ರತಿಯೊಂದು ಸೇವನೆ ಮಾಡೋಕೆ ಸ್ನೇಹಿತರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಟೊಮೆಟೊ ಹಾಕೋತೀನಿ ನೋಡ್ರಿ, 1 ಟೊಮೆಟೊ ಹಾಕೊಂಡಿನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ. ಹಸಿ ಕಡಲೆಕಾಳು ನೋಡ್ರಿ 1 ಬೌಲ್ ಅಷ್ಟು ಸುಲ್ಕೊಂಡಿನ್ರಲ್ಲ ಅದನ್ನ ಹಾಕೋತೀನಿ ನೋಡ್ರಿ. ಈಗ ಈ ಹಸಿ ಕಡಲೆಕಾಳು ಸ್ನೇಹಿತರೆ ನೀವು ಹಂಗೆ ಏನಂತಾರಲ್ಲ ಹುರ್ಕೊಂಡು ಉಪ್ಪು ಹಚ್ಕೊಂಡು ತಿನ್ಬೋದು ಸ್ನೇಹಿತರೆ. ಅದು ಕೂಡ ಟೇಸ್ಟಿಯಾಗಿರ್ತೈತಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಮತ್ತು ಚಟ್ನಿ ಮಾಡ್ಬೋದು. ಹಸಿ ಕಡಲೆಕಾಳು ನೀವು ಪರೋಟ ಮಾಡ್ಕೋಬೋದು, ಮತ್ತು ಅದರದಾಗ ಕೋಸಂಬರಿ ಮಾಡ್ಕೋಬೋದು ರೀ. ಮತ್ತು ನೀವು ಏನಂತಾರೆ ಸಾಂಬಾರು ಮಾಡ್ಕೋಬೋದು ರೀ. ಮಿಕ್ಸರ್ ಕಚ್ಚಿದ್ರೆ ಸಾಂಬಾರು ಕೂಡ ಮಾಡ್ಕೋಬೋದು. ಸಾರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ ಸ್ನೇಹಿತರಿಗೆ. ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಉಪ್ಪು ಹಾಕೊಳ್ಳೋದ್ರಿಂದ ಯಾವುದೇ ತರಕಾರಿಗಳಂತ ಜಲ್ದಿ ಬೇಯ್ತಾವ್ರಿ ಮತ್ತು ನೀರಿನ ಅಂಶ ನೀರು ಬಿಡ್ತೈತಿ ರೀ. ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ, 1 ಚಿಟಿಕೆ ಅರಿಶಿನ ಪುಡಿ ಹಾಕೊಂಡಿನ. ಈಗ ಬೆಲ್ಲ ಹಾಕೋತೀನಿ ನೋಡ್ರಿ, ಸಾವಯವ ಬೆಲ್ಲ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಫ್ರೈ ಮಾಡ್ಕೊಳ್ಳೋಂಥ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ ಬಳಿಕ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ನೀವು ನೀರು ಹಾಕೊಳ್ಳಾರ ನೀವು ಕೂಡ ಪಲ್ಯ ಮಾಡ್ಕೋಬೋದು. ನಾವು ಸ್ವಲ್ಪ ಪಟ್ಟಿ ಬೇರೆ ಸಾಂಬಾರತ್ತ ನಾವು ಸ್ವಲ್ಪ ನೀರು ಹಾಕೊಂಡು ಮಾಡ್ತೀವಿ ಸ್ನೇಹಿತರೆ. ರಸಬಾಜಿ ಟೈಪ್ ಮಾಡ್ತೀವಿ ಪಲ್ಯ ನಾವು. ಮನೆಯಲ್ಲಿ ತಯಾರಿಸಿದ ಮಸಾಲೆ ಖಾರ ಹಾಕೋತೀನಿ ನೋಡ್ರಿ. ಉತ್ತರ ಕರ್ನಾಟಕ ಭಾಗದಂತ ಈ ರೀತಿ ಮಸಾಲೆ ಖಾರ ಮಾಡ್ಕೊತಾರೋ ಅದನ್ನು ಹಾಕೊಳಕತ್ತೀನಿ. ನೀವು ಬೇಕಾದ್ರೆ ಮಸಾಲೆ ಖಾರ ಇಲ್ಲ ಅಂದ್ರೆ ನಿಮ್ಮ ಕಡೆ ಅಂತ ಚಿಲ್ಲಿ ಪೌಡರ್ ಬರುತ್ತಲ್ಲ ಕೆಂಪು ಪುಡಿ, ಅದನ್ನು ಕೂಡ ಹಾಕೋಬಹುದು ಸ್ನೇಹಿತರೆ. ನಮ್ಮ ಉತ್ತರ ಕನ್ನಡ ಭಾಗದಾಗಂತ ಉತ್ತರ ಕರ್ನಾಟಕ ಮಂದಿ ಇದ್ರೆ ನೀವು ಮಸಾಲೆ ಖಾರ ತಯಾರು ಮಾಡಿದ್ರೆ ಮಸಾಲೆ ಖಾರ ಮಾಡ್ಕೊಂಡು ಹಾಕೋಬೇಕು ಸ್ನೇಹಿತರೆ. ಈಗ ಹಾಕೊಂಡು ನೋಡ್ರಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಅದನ್ನು. ಈಗ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ, ಭಾಳಷ್ಟು ಹಾಕಲ್ಲ, ಸ್ವಲ್ಪ ಪ್ರಮಾಣ ನೀರು ಹಾಕಿ ಅದು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಮಿನಿಮಮ್ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡಿನಿ ರೀ, ಹೆಚ್ಚು ಚೆನ್ನಾಗಿ ಹಾಕೊಂಡಿಲ್ಲ ನಾನೀಗ. ನೀವು ಹಂಗನ ಮಾಡ್ಕೊಂಡು ತಿನ್ಬೋದು ರೀ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ. ಈಗ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಕುದಿಯಾಕ ಬಿಡೋಣ ಸ್ನೇಹಿತರೆ. ಕುದಿಲಿ ಒಂದು ಸ್ವಲ್ಪ ಬರ್ಸನ್ ಜೋರಿಟ್ಟು ಒಂದು ಸ್ವಲ್ಪ ಕುದಿಯಾಕ ಬಿಡ್ತೀನಿ ರೀ.
ಸ್ನೇಹಿತರೆ ನೋಡ್ರಿ ಕುದಿಯಾಕೈತಿ. ಮೇಲ್ಗಡೆ ಸ್ವಲ್ಪ ಮತ್ತೊಂದು ಸರ್ತಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ. ಮೇಲ್ಗಡೆ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಅದನ್ನೀಗ. ಈಗ ನೋಡ್ರಿ ಹಸಿ ಕಡಲೆ ಕಾಳಿನ ಪಲ್ಯ ತಯಾರಾಗಿತ್ತು. ಈಗ ಸುಲಗಾಯಿ ಅಂತಾರಲ್ಲ ಆ ಥರ ಪಲ್ಯ ತಯಾರಾಗಿ ಸ್ನೇಹಿತರೆ, ಉತ್ತರ ಕರ್ನಾಟಕ ಸ್ಪೆಷಲ. ಈಗ ಒಂದು ಬೌಲಿಗೆ ಸರ್ವ್ ಮಾಡ್ತೀರಿ ಅದನ್ನೀಗ. ಸ್ನೇಹಿತರೆ, ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಸೀಸನ್ ಮ್ಯಾಗ ಸಿಗುವಂತಹ ಹಸಿ ಕಡಲೆ ಕಾಳಿನ ಪಲ್ಯ ತಯಾರಾಗೈತೆ ನೋಡ್ರಿ. ರಸಬಾಜಿ ರಸವಾಗಿ ಮಾಡ್ಕೊಂಡೀನಿ ನೋಡ್ರಿ ಯಾವ ರೀತಿ ತಯಾರೈತಿ. ಒಂದು ಬೌಲಿಗೆ ಸರ್ವ್ ಮಾಡಕತ್ತೀನಿ ಸ್ನೇಹಿತರೆ. ಇದು ಸೀಸನ್ದಾಗ ಮಾತ್ರ ಸಿಗ್ತೈತಿ. ಸೀಸನ್ದಾಗ ಸಿಕ್ಕಿದಾಗ ಏನೈತಿ ಬಿಡಬೇಡ್ರಿ, ಮನೆಗೆ ತೊಗೊಬಂದ ನೀವು ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಜೋಳ ರೊಟ್ಟಿ ಜೊತೆ, ಚಪಾತಿ ಜೊತೆ, ಪುರಿ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಆಗೈತಿ. ಮತ್ತು ಅನ್ನದ ಜೊತೆ ಕೂಡ ಸೂಪರ್ ಕಾಂಬಿನೇಷನ್ ಆಗಿರ್ತಿ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಹಸಿ ಕಡಲೆ ಕಾಳಿನ ಪಲ್ಯ ಮಾಡಿ ಸ್ನೇಹಿತರೆ. ಮಾಡಿ ಹೆಂಗಿತ್ತ ನಮ್ಮ ವಿಡಿಯೋಗೊಂದು ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.